ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಬೆಹನ್ ಅವರು. ಪ್ರತಿಭಾ ಬೆಹನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಿ. ಓಂ ಶಾಂತಿ. ಇವತ್ತು ನಾವು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇಲ್ಲಿ ಕೂತಿದ್ದೀವಿ. ಯಾವ ವಿಷಯ ಅಂತಂದರೆ ಬದಲಾವಣೆ ಸ್ವೀಕರಣೆ. ಬದಲಾವಣೆಯನ್ನು ನಾವು ಹೇಗೆ ಸ್ವೀಕರಿಸಬೇಕು? ಬದಲಾವಣೆ ಸೃಷ್ಟಿಯ ನಿಯಮ. ಇದನ್ನು ಸ್ವೀಕರಿಸೋದಕ್ಕೆ ನಮಗೆ ಆಗುತ್ತೋ ಆಗ್ತಾ ಇಲ್ವೋ, ಆಗ್ತಿದ್ರೆ ಯಾಕೆ ಆಗ್ತಾ ಇದೆ, ಆಗಿಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ, ಇದರಲ್ಲಿ ಬರುವಂಥ ಚಾಲೆಂಜಸ್ ಏನು, ಅದನ್ನು ನಮಗೆ ಇವತ್ತು ನೀವು ತಿಳಿಸ್ಕೊಡ್ಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಇವತ್ತಿನ ದಿನ ಪರಿವರ್ತನೆ ನಮ್ಮಲ್ಲಿ ಹೆಜ್ಜೆ ಹೆಜ್ಜೆಗೂ ಆಗ್ತಾ ಇರ್ತದೆ. ಪಂಚತತ್ವಗಳಲ್ಲಿ ನೆಲ ಜಲ ಅಗ್ನಿ ವಾಯು ಆಕಾಶದಲ್ಲಿ ಸಾಕಷ್ಟು ಪರಿವರ್ತನೆಗಳು ಬಂದಿವೆ. ಮನುಷ್ಯನ ಮನೋಭಾವದಲ್ಲಿ, ಅವನ ದೃಷ್ಟಿ ವೃತ್ತಿ, ಅವನ ವಿಚಾರ, ಅವನ ಆಹಾರದಲ್ಲಿ, ನಡವಳಿಕೆಯಲ್ಲಿ, ಸಂಬಂಧಗಳಲ್ಲಿ, ಎಲ್ಲದರಲ್ಲಿಯೂ ನಮ್ಮಲ್ಲಿ ಸಾಕಷ್ಟು ಚೇಂಜಸ್ ಇದೆ. ಇಮೋಷ್ನಲ್ ಲೆವೆಲ್, ಇಂಟೆಲೆಕ್ಚುಯಲ್ ಲೆವೆಲ್, ಆಮೇಲೆ ನಾವು ಸ್ಪಿರಿಚುವಲ್ ಅಂತೇನು ಅಂದ್ಕೊಳ್ತಿದ್ವಿ, ಅಧ್ಯಾತ್ಮ ಅಂತೇನು ಅಂದ್ಕೊಳ್ತಿದ್ವಿ, ಆ ಅಧ್ಯಾತ್ಮದಲ್ಲೂ ಕೂಡ ಸಾಕಷ್ಟು, ಆ ದೃಷ್ಟಿಕೋನದಲ್ಲಿ ನಾವು ಅಧ್ಯಾತ್ಮ ಅಂತೇನು ತಿಳ್ಕೊಂಡು ವಿಚಾರ ಇಟ್ಕೊಂಡಿದ್ವಿ, ಅದರಲ್ಲೂ ಸಾಕಷ್ಟು ಚೇಂಜಸ್ ಬಂದ್ಬಿಟ್ಟಿದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಯಾವ ರೀತಿ ಪ್ರಕೃತಿ ಬದಲಾಗ್ತಾ ಇದೆ, ಮನುಷ್ಯನಲ್ಲಿ ಮನೋಭಾವದಲ್ಲಿ ಏನು ಪರಿವರ್ತನೆಗಳು ಬರ್ತಾ ಇವೆ, ಅದೇ ರೀತಿ ಸಂಬಂಧದ ಮೇಲೆ ನಮ್ಮ ಪ್ರಾಕ್ಟಿಕಲಿ ನಮ್ಮ ಒಂದೇನು ಕೆಪ್ಯಾಸಿಟಿ ಇದೆ ಕಾರ್ಯ ಮಾಡ್ತಕ್ಕಂಥದ್ದು, ಕಾರ್ಯದ ಕ್ಷಮತೆ, ಅದರ ಮೇಲೆ ಎಫೆಕ್ಟ್ ಆಗ್ತಾ ಇರ್ತದೆ. ಬಟ್ ಅವುಗಳನ್ನೆಲ್ಲ ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ ಅಂದರೆ ಇದರದೊಂದು ಪ್ರಕೃತಿಯ ಕೆಪ್ಯಾಸಿಟಿ ಇಷ್ಟಿದೆ, ಅಥವಾ ನನ್ನ ಮನಸ್ಸಿನ ಕೆಪ್ಯಾಸಿಟಿ ಇಷ್ಟಿದೆ. ಮೊದಲಿನ ಸಮಯ ಬೇರೆ. ನಾವೆಲ್ಲ ಕೇಳ್ತೀವಿ ನಮ್ಮ ಅಜ್ಜ ಅಜ್ಜಿ ಅಥವಾ ಇನ್ಯಾರೇ ಹಿರಿಯರು, ನಾವು ಮೊದಲು ಹಿಂಗಿದ್ವಿ, ಆ ಸಿಚುವೇಶನ್ ಹಂಗಿತ್ತು, ಮತ್ತು ಈಗ ಸಿಚುವೇಶನ್ ಬೇರೆ, ಈಗ ಸಮಯ ಚೇಂಜ್ ಆಗಿದೆ. ಸಮಯ ಚೇಂಜ್ ಆಗ್ತಿರೋದಿಲ್ಲ, ಆ್ಯಕ್ಚುಲಿ ಸಮಯ ಚೇಂಜಸ್ ಮನುಷ್ಯ ತರ್ತಾನೆ. ಪ್ರಕೃತಿಯಲ್ಲಿ ಬದಲಾದ ಮೇಲೆ, ಪ್ರಕೃತಿ ಇನ್ ವೈಡರ್ ಸೆನ್ಸ್ ಪಂಚತತ್ವಗಳು, ಮತ್ತು ನಮ್ಮ ದೇಹನೂ ಕೂಡ ಪ್ರಕೃತಿ. ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಸ್ತುನೂ ಕೂಡ ಪ್ರಕೃತಿನೇ. ಅದಕ್ಕೆ ಪ್ರಾಕೃತಿಕ ಪರಿವರ್ತನೆಗಳು ಬಂದ ಮೇಲೆ ಅದರ ಜೊತೆಗೆ ಮನುಷ್ಯನ ಮನಸ್ಸಿನ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರ್ತದೆ. ಮತ್ತು ಮನುಷ್ಯನಲ್ಲಿ ವಿಚಾರಗಳ ಚೇಂಜಸ್ ಬಂದು ಅಂತಂದರೆ ಅವನದು ಎಲ್ಲ ಕೆಪ್ಯಾಸಿಟಿ ಮತ್ತು ವರ್ಕ್ ಮಾಡ್ತಕ್ಕಂತಹ ಒಂದು ಇದರಲ್ಲಿ ಭಾಳ ವ್ಯತ್ಯಾಸ ಬರ್ತದೆ. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಿ ಅಂತಂದರೆ, ಈಗ ತಿಳ್ಕೊಡ್ರಿ, ಈಗ ನಾವು ತಿಂತಕ್ಕಂಥ ಆಹಾರ, ನಮ್ಮ ಹತ್ರ ಇರೋದು 5 ತತ್ವಗಳೇ. ನಮ್ಮ ಶರೀರ ಇದು 5 ತತ್ವದಿಂದ ಮಾಡಲ್ಪಟ್ಟಿದೆ, ಬಟ್ ನಾವು ಸ್ವೀಕರಿಸುವ ಆಹಾರನೂ 5 ತತ್ವಗಳದೆ. ಈಗ ಅಷ್ಟೊಂದು ಶಕ್ತಿಶಾಲಿ ಇಲ್ಲ. ಅಂದಮೇಲೆ ನಮ್ಮ ದೇಹದಲ್ಲಿಯೂ ಮೊದಲಿನಂತೆ ದಣಿವಿರಲಾರ್ದೆ ಅಥವಾ ಬೌಂಡ್ರೀಸ್ ಹಾಕೊಳ್ಳಾರ್ದೆ, ಲಿಮಿಟ್ಸ್ಗಳನ್ನು ಸೆಟ್ ಮಾಡಲಾರ್ದೆ ನಾವು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಮತ್ತು ಅದು ನಮ್ಮ ದೇಹ ಡೈರೆಕ್ಟಾಗಿ ನಮ್ಮ ಬಾಡಿ ಮೇಲೆ ಪೂರ್ಣ ಅದರ ಒಂದು ಪ್ರಭಾವ ಬೀರ್ಬಿಡ್ತದೆ. ಸೊ ಆವಾಗ ನಮಗೆ ಈ ಬದಲಾವಣೆಯನ್ನು ನಮ್ಗಿಂತ ಹಿರಿಯರು ಅದನ್ನು ಸ್ವೀಕರಿಸಲಿಕ್ಕೆ ಸೈಂಟಿಫಿಕಲಿ ಆಗಲಿ ಅಥವಾ ಇವೆಲ್ಲ ಒಂದೇನು ಸ್ಟಡಿ ವೈಡರ್ ಸೆನ್ಸ್ನಾಗ ಮಾಡಬೇಕು, ಅವೆಲ್ಲ ಭಾಳ ಟೈಮ್ ತೊಗೊಳ್ತದೆ. ಅಷ್ಟರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಏನು ಘರ್ಷಣೆ ಇದೆ, ಇಮೋಷ್ನಲ್ ಘರ್ಷಣೆ ಇದೆ, ಅಂದರೆ ಬಹುಶಃ ಇವರಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲೇನೋ, ಅಥವಾ ಏನು ಅಲ್ಲಿ ನಾವು ಕೆಲವು ಸಾರಿ ಪಂಚವಿಕಾರಗಳ ಹೆಸರನ್ನು ಸೂಚಿಸ್ಬಿಡ್ತೀವಿ. ಆಲ್ಸಿ ಆಗ್ಬಿಟ್ಟಾರೇನೋ, ಅಥವಾ ಇವ್ರಿಗೆ ಈರ್ಷೆ ಬಂದ್ಬಿಟ್ಟೋದು, ತಿರಸ್ಕಾರ ಬಂದ್ಬಿಟ್ಟೋದು, ನಾವು ಇಷ್ಟನೇ ಇಲ್ಲೇನೋ, ಇವೆಲ್ಲ ಭಾಳಷ್ಟು ನೆಗೆಟಿವ್ ಇಮೋಷನ್ಸಿಗೆ ಅವಕಾಶ ಆಗಿಬಿಡ್ತದೆ. ಈ ಥರ ಸಾಕಷ್ಟು ಉದಾಹರಣೆಗಳು ನಾವು ಎಲ್ಲ ಕ್ಷೇತ್ರದಲ್ಲಿ ನಾವು ಚೇಂಜಿಗೇನು ಅವಕಾಶ ಕೊಡಬೇಕಾಗಿದೆ, ಅಥವಾ ಚೇಂಜನ್ನು ನಾವು ಪರಿವರ್ತನೆಯನ್ನು ಸೃಷ್ಟಿಯ ನಿಯಮ ಅಂತ ಅದನ್ನು ನಾವು ಸೃಷ್ಟಿಯ ಬಗ್ಗೆ ತಿಳ್ಕೊಂಡ್ರೆ ಸೃಷ್ಟಿಯ ನಿಯಮವನ್ನು ಸ್ವೀಕಾರ ಮಾಡ್ಬೋದು. ಅದಕ್ಕೆ ಇಲ್ಲಿ ಪರಂಪಿತ ಪರಮಾತ್ಮ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ತಿಳುವಳಿಕೆನ ಕೊಡ್ತಿರ್ತಾರೆ. ನಾವ್ಯಾವಾಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ತಿಳ್ಕೊಳ್ತೀವಿ ಒಂದು ಬೇಹದ್ ವಿಶಾಲ ಮನೋಭಾವದಿಂದ, ಆವಾಗ ನಮ್ಮಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವೀಕರಿಸಲಿಕ್ಕೆ ಬಹಳ ಸಹಜ ಆಗ್ಬಿಡ್ತದೆ. ಆದರೆ ನಮಗದರ ಅರಿವಾಗಬೇಕು. ಆ ಚೇಂಜ್ ಹೇಗೆ ಕೇವಲ ನಮ್ಮ ಮನೆಯಲ್ಲ, ಅಥವಾ ನಮ್ಮ ಹೊಲದಲ್ಲ, ಅಥವಾ ನಮ್ಮ ಮನೆಯ ಸಂಬಂಧಿಕರಲ್ಲಿ ಸಂಬಂಧಗಳಲ್ಲ,
ಅಥವಾ ನನ್ನ ದೇಹದಲ್ಲಿ ಅಷ್ಟೇ ಅಲ್ಲ, ನಾ ಮಾಡ್ತಕ್ಕಂಥ ಕೆಲಸದ ಕ್ಷೇತ್ರ, ಜಾಬ್ ಆಗಲಿ ಅಥವಾ ನಾನು ಸ್ಟಡಿ ಮಾಡೋ ಸ್ಕೂಲ್ ಕಾಲೇಜ್ನಲ್ಲಿ ಅಥವಾ ನಮ್ಮ ಟೀಚರ್ಸು, ನಮ್ಮ ಪ್ಯಾರೆಂಟ್ಸು, ಇಷ್ಟೇ ಚೇಂಜ್ ಆಗಿಲ್ಲ, ಎಲ್ಲ ಕಡೆಗೂ ಇದು ಚೇಂಜ್ ನಡೆದಿದೆ ಅನ್ನೋದು ನಮ್ಗೆ ಯಾವಾಗ ಅರ್ಥ ಆಗ್ತದೋ ಅವಾಗೂ ನಮ್ಮ ಬುದ್ಧಿ ಮನಸ್ಸು ಬಹಳ ವಿಶಾಲ ಆಗ್ತದೆ. ಆದ್ರೆ ಆ ತಿಳುವಳಿಕೆ ನಮಗೆ ಅಂದ್ರೆ ಅದ್ರ ಬಗ್ಗೆ ಎಜುಕೇಶನಿನ ಅವಶ್ಯಕತೆ ಇದೆ ಅಂತ, ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಅವಶ್ಯಕತೆ ಇದೆ. ಅಂದ್ರೆ ನೀವು ಹೇಳೋದು ಇದು ಆಗ್ತಾ ಇರೋ ಬದಲಾವಣೆ ನನ್ಗಷ್ಟೇ ಅಲ್ಲ, ಇದು ಎಲ್ಲರಲ್ಲೂ ಆಗ್ತಾ ಇದೆ, ಎಲ್ಲರಿಗೂ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ತಿಳ್ಕೋಬೇಕು ಅಂತಲ್ಲ, ಇಟ್ ಇಸ್ ಟ್ರುತ್, ಅದೇ ಸತ್ಯ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಇದು ಸತ್ಯ ಇದೆ. ಅದಕ್ಕಾಗಿ ಇಲ್ಲಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಅದನ್ನೇ ನಾವು ಹೇಳುವಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ಯಾಕಂದ್ರೆ ಈ ಸಮಯಕ್ಕೆ ನಾವು ಹೇಗೆ ಸಮಯದ ಬಗ್ಗೆ ಅಂದ್ರೆ ಕಲಿಯುಗದ ಅಂತ್ಯ ಇದೆ. ಅಂದ್ರೆ ನಮಗೇನ್ ಅನ್ಸುತ್ತೆ, ನ್ಯಾಚುರಲ್ ಆಗಿ ಪ್ರತಿಯೊಬ್ಬರಿಗೂ ನನ್ನ ದುಃಖನೇ ಬಹಳ ದೊಡ್ಡದಿದೆ, ಮತ್ತೆ ನನಗ್ ಬಂದಂತ ಸಮಸ್ಯೆ ದೊಡ್ಡದಿದೆ, ನನ್ನ ಕೆಪಾಸಿಟಿ ಕಡಿಮೆ ಆಗಿದೆ, ಉಳಿದವ್ರ ಕೆಪಾಸಿಟಿ ಜಾಸ್ತಿ ಇರ್ಬೋದೇನೋ, ಯಾವುದೋ ರೀತಿಯಿಂದ ಶಾರೀರಿಕ ಸ್ಟ್ರೆಂತ್ ಇರಲಿ ಅಥವಾ ಎಕನಾಮಿಕಲಿ ಆಗಿರ್ಬೋದು, ಅಥವಾ ಇನ್ನು ಮಾರಲ್ ಸ್ಟ್ರೆಂತ್ ಅಂದ್ರೆ ನೈತಿಕ ಒಂದೇನು ಗುಣಮಟ್ಟ ಮನುಷ್ಯನಲ್ಲಿ ಇರಬೇಕು, ಅದರಲ್ಲಿ ಇವ್ರು ಬಹುಶಃ ಮಾಡ್ತಿರ್ತಾರೇನೋ, ಸ್ಟ್ರಾಂಗ್ ಇದ್ದಾರೇನೋ, ಇಂಟರ್ನಲ್ಲಿ ಬಹಳ ಶಕ್ತಿಶಾಲಿ ಅದಾರೇನೋ ಅಂತ ನಮ್ಗೆ ಅನ್ನಿಸ್ತಿರ್ತದೆ. ಸೊ ಎಲ್ಲೋ ಒಂದ್ ಕಡೆ ಸೆಲ್ಫ್ ಡೌಟ್ ಇರುತ್ತೆ, ಸೆಲ್ಫ್ ಡೌಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ ಮನುಷ್ಯನಲ್ಲಿ. ಹೀಗಾಗಿ ಅದರಿಂದ ಏನಾಗಿದೆ, ಲೋ ಸೆಲ್ಫ್ ಎಸ್ಟೀಮು ಮನುಷ್ಯನಿಗೆ ಬಂದ್ಬಿಡುತ್ತೆ. ಅಂದ್ರೆ ಸ್ವಮಾನದಿಂದ ಕೆಳಗಿಳಿದು ಇನ್ನೊಬ್ಬರೇ ಶ್ರೇಷ್ಠ ಇರಬಹುದೇನೋ ಅಂತ ಎಲ್ಲೋ ಒಂದು ಕಲ್ಪನೆ ನಮ್ಮಲ್ಲಿ ಮೂಡಿ, ಹಂಗಾಗಿ ನಮ್ದೇನು ಆತ್ಮ ಜಾಗೃತಿ ಅರ್ಥಾತ್ ನಮ್ಮಲ್ಲಿರ್ತಕ್ಕಂಥ ಆತ್ಮದ ಕೆಪಾಸಿಟಿ ಮತ್ತು ಕ್ವಾಲಿಟಿ ಇನ್ಕ್ರೀಸ್ ಆಗಬೇಕು, ಅದನ್ನ ನಾವು ಹೊರಗೆ ತೆಗಿಬೇಕು, ಅಂದ್ರೆ ಇಮರ್ಜ್ ಮಾಡ್ಕೋದು ಅಂತ ಹೇಳ್ತೀವಿ. ಅದರಲ್ಲಿ ಬಹಳ ವ್ಯತ್ಯಾಸ ಆಗ್ಬಿಟ್ಟಿದೆ. ಅಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎದ್ರ ಮೇಲೆ, ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ಸೊಲ್ಯೂಷನ್ ಮೇಲೆ ಹೀಗಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸೊಲ್ಯೂಷನ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ತಿಳ್ಕೋಬೇಕಾಗ್ತದೆ, ಅಂದ್ರೆ ನನಗಷ್ಟೇ ಅಲ್ಲ ಎಲ್ಲರಿಗೂ ಆಗ್ತಾ ಇದೆ ಅಂತ ಹೇಳಿ. ಈಗಷ್ಟೇ ನೀವು ಹೇಳಿದ್ರಿ ಕಾಲ ಬದಲಾವಣೆ ಅಥವಾ ಬದಲಾವಣೆ ಆಗ್ತಿರೋದು ಮನುಷ್ಯನಿಂದ, ಕಾಲ ಯಾವಾಗೂ ಬದಲಾಗಲ್ಲ, ನಮ್ಮಿಂದಾಗೆ ನಾವು ಬದಲಾವಣೆ ತಂದ್ಕೊಳ್ತಾ ಇರ್ತೀವಿ ಅಂತ ಹೇಳಿ. ಈಗ ಎಲ್ಲೋ ಒಂದು ಕಡೆ ವಿಧಿ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಏನೇನೋ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಮಗು ಸ್ಕೂಲಿಂದ ಮುಗಿಸಿ ಕಾಲೇಜ್ಗೆ ಹೋಗ್ತಾರೆ, ಅಫ್ಕೋರ್ಸ್ ಆ ಕಾಲೇಜ್ನಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಅದು ಹೊಂದ್ಕೊಳ್ಳುತ್ತೆ, ಅದು ಒಂದು ಸಣ್ಣ ಪ್ರಮಾಣದ ಬದಲಾವಣೆ ಅಂತ ನಾವು ಹೇಳ್ಬೋದು. ಒಂದು ಹುಡುಗಿ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಅಲ್ಲಿ ಒಂದು ಬದಲಾವಣೆ ಬರುತ್ತೆ, ಅಲ್ಲಿ ಆ ಬದಲಾವಣೆಯನ್ನು ನಾವು ಸ್ವೀಕರಿಸೋದಕ್ಕೆ ತಯಾರಾಗಿರ್ತೀವಿ, ಯಾಕಂದರೆ ನಾವು ಮುಂಚೆನೇ ಪ್ರಿಪೇರ್ಡ್ ಆಗಿರ್ತೀವಿ. ಆದರೆ ಕೆಲವೊಂದು ಸರ್ತಿ ಏನೋ ಒಂದು ಅನಾಹುತ, ಒಂದು ಭೂಕಂಪ, ಅಚಾನಕ್ಕಾಗಿ ಭೂಕಂಪ ಆಗಿ ಮನೆ ಹೋಯ್ತು, ಅಥವಾ ಯಾರು ನಮ್ಮವರು ಹೋಗ್ಬಿಟ್ರು, ಈ ತರ ಗೊತ್ತಿಲ್ಲದೆ ಸಡನ್ ಆಗಿ ಬಂದಂತ ಈ ಬದಲಾವಣೆಗಳನ್ನ ಎಷ್ಟು ಸರ್ತಿ ನಾವು ಸ್ವೀಕರಿಸೋದಕ್ಕೆ ತಯಾರಿರಲ್ಲ. ಆ ನೋವು ಅದೊಂದು ಸಾಕಷ್ಟು ಒಳಗಡೆ ತುಂಬಿಕೊಂಡಿರುತ್ತೆ. ಇದರಿಂದ ನಾವು ಆಚೆ ಹೇಗೆ ಬರಬೇಕು? ಇದು ಆಗೋದು ಸಹಜನ? ಇದು ಎಲ್ಲರೂ ಅನುಭವಿಸ್ಬೇಕ? ಸರಿನಾ? ಹೌದು, ಇದು ನಾವು ಸ್ವೀಕಾರ ಮಾಡದೆ ಹೋದ್ರು ಆಕ್ಚುಲಿ, ಆದ್ರೂ ನಾವು ಇದನ್ನ ಪ್ರತಿಯೊಬ್ರು ಎದುರಿಸ್ತಾ ಇದ್ದೀವಿ ಆಲ್ರೆಡಿ. ಯಾಕಂದ್ರೆ ಈಗ ನಾವು ಹುಟ್ಟಿದ್ದನೇ ಮೊದಲು ನಾವೇನು ಪ್ಲಾನ್ಡ್ ನಾವು ಜನ್ಮ ತೆಗೆದುಕೊಂಡಿಲ್ಲ, ಅಂದ್ರೆ ಪ್ಲಾನ್ಡ್ ಫ್ಯಾಮಿಲಿ ಅಟ್ಲೀಸ್ಟ್ ನಾವು ಕಾನ್ಶಿಯಸ್ಲಿ ಪ್ಲಾನ್ಡ್ ಇಲ್ಲ. ಬಟ್ ನಾವು ನಮ್ಮ ಕರ್ಮದ ಅನುಸಾರ ಅಥವಾ ನಾವು ಮಾಡಿರ್ತಕ್ಕಂತಹ ಏನು ಲೆಕ್ಕಾಚಾರಗಳಿವೆ ಬೆಳೆಸ್ಕೊಂಡಿರೋವು, ಆ ಪೂರ್ವ ಜನ್ಮದ ಲೆಕ್ಕಾಚಾರಗಳು ನಾವು ಮಾಡಿರೋ ಕರ್ಮದ ಆಧಾರದ ಮೇಲೆ ನಮ್ಮ ಜನ್ಮಗಳಾಗಲಿ ಅಥವಾ ನಮ್ಮ ಫ್ಯಾಮಿಲಿ ಆಗಲಿ ಇದೆಲ್ಲ ಪಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಶರೀರಗಳನ್ನು ಪಡ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಒಂದೇನು ಈ ಸೃಷ್ಟಿ ಚಕ್ರ ಅಥವಾ ಈ ಒಂದು ಸೃಷ್ಟಿಯನ್ನು ಆಳ್ತಾ ಇದೆ ಒಂದು ಸಿದ್ಧಾಂತ ಅಂದರೆ ಕರ್ಮ ಸಿದ್ಧಾಂತ. ಇಲ್ಲಿ ಪ್ರತಿಯೊಂದೂ ನಮ್ಮ ಕರ್ಮದ ಅನುಸಾರವೇ ಇಲ್ಲಿ ಕಾರ್ಯ ನಡೀತದೆ. ಇಲ್ಲೆಲ್ಲನೂ ನಮ್ಮ ಕರ್ಮಕ್ಕೆ ತಕ್ಕಂತೆಯೇ ಫಲ ಇದೆ. ಅಂದ್ರೆ ಯಾವ ಸಿದ್ಧಾಂತಗಳನ್ನ ನೀವು ಅಲ್ಲುಗಳಿದ್ರು, ಮುಂದಿಂದ ಯಾರು ನೋಡಿದ್ದಾರೆ ಅಥವಾ ಮುಂದಿನ ನೋಡೋಣ ಏನಾಗ್ತದೆ ಅಂತ ಅಲ್ಲುಗಳಿದ್ರು, ಕರ್ಮ ಸಿದ್ಧಾಂತವನ್ನ ಇಲ್ಲಿ ಅಲ್ಲುಗಳದು ಯಾರೂ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಮ್ಮಲ್ಲೇನ್ ಬದಲಾವಣೆಗಳು ಅಚಾನಕ್ ಆಗಿ ಬರ್ತಾವೆ ಅಂತ ನಮ್ಗನ್ಸುತ್ತೆ, ಬಟ್ ಅದು ಕರ್ಮದ ಲೆಕ್ಕಾಚಾರ, ಕರ್ಮದ ಸಿದ್ಧಾಂತದ ಪ್ರಕಾರ ಬಂದಿರ್ತದೆ. ಅದ್ ಹೇಗೆ ಅಂತಂದ್ರೆ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ಮನೆಯಲ್ಲಿ ತಿಳ್ಕೊಳ್ರಿ, ಅಡುಗೆ ಮಾಡಿ ಮುಚ್ಚಿಟ್ಬಿಟ್ರಿ,
ನೀವು ಮರ್ತು ಬಿಟ್ಟಿದ್ದೀರಿ. ಅಂದ್ರೆ ಅದನ್ನ ತಿನ್ಬೇಕು ಅಂತ ಬಹಳ ಪ್ರೀತಿಯಿಂದ ಮಾಡಿದ್ರಿ, ಬಟ್ ಅದನ್ನ ತಿಂದಿಲ್ಲ. ನೀವು ಮುಚ್ಚಿ ಒಂದ್ ಕಡೆ ತೆಗೆದಿಟ್ಬಿಟ್ಟಿರಿ. 1-2 ದಿನ 3 ದಿನ 4 ದಿನ ಆದ್ಮೇಲೆ ನಿಮ್ಗೆ ನೆನಪೇ ಇಲ್ಲ, ಬಟ್ ಅದ್ ನೆನಪಿಸ್ತದೆ ನಿಮ್ಗೆ. ಅದ್ ಹೇಗ್ ನೆನಪಿಸ್ತದೆ ಅಂದ್ರೆ ಅದ್ರ ದುರ್ಗಂಧದಿಂದ. ಅದು ಎಷ್ಟು ದುರ್ಗಂಧ ಬಂದ್ಬಿಡ್ತದಂದ್ರೆ ನಿಮಗಷ್ಟೇ ಅಲ್ಲ, ಮಾಡಿದವ್ರಿಗೆ ಅಷ್ಟೇ ಅಲ್ಲ, ಅಲ್ಲಿದ್ದಂತ ಎಲ್ಲ ವ್ಯಕ್ತಿಗಳಿಗೂ ಅದ್ರ ಬಗ್ಗೆ ಗೊತ್ತಾಗ್ತದೆ. ಕರ್ಮನೂ ಕೂಡ ಹಾಗೆ. ಅದ್ ಹೇಗಾಗ್ತದಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮ ನಾವು ಆಲ್ರೆಡಿ ಮರ್ತ್ ಬಿಟ್ಟಿದೀವಿ. ಈಗ ನಮ್ ನೆನಪೇ ಇಲ್ಲ. ಯಾವಾಗ್ಲೂ ಇರ್ಬೋದು. ಈಗ ನಾವು ಭೋಗಿಸುವಾಗ, ಈಗ ನಾವು ಹಾಸ್ಪಿಟಲ್ ಮಲಗಿರೋ ಬೆಡ್ ರಿಡನ್ ಆಗಿರೋ ಒಬ್ಬ ವ್ಯಕ್ತಿ ನೋಡಿದ್ವಿ ಅಂತ ತಿಳ್ಕೊಡ್ರಿ, ನಾವೇನಂತೀವಿ ಪಾಪ ಏನ್ ಕರ್ಮ ಮಾಡೋಣ ಭೋಗಿಸ್ಲಿಕ್ಕತ್ತಾನ. ಹೆಲ್ಪ್ಲೆಸ್ ಇರ್ತಕ್ಕಂಥ ಪೂರ್ಣ ಒಬ್ಬ ವ್ಯಕ್ತಿ ನೋಡಿದ್ವಿ ಅಂದ್ರೆ ಯಾವುದೇ ಕ್ಷೇತ್ರದೊಳಗೆ ಯಾವುದೇ ವಿಷಯನಾಗಿರ್ಬಹುದು, ಅಯ್ಯೋ ಪಾಪ ಇಂಥ ಪರಿಸ್ಥಿತಿ ಬಂದ್ಲ, ಏನ್ ಕರ್ಮ ಮಾಡಿದಾನೇನೋ. ನಮ್ಮ ಭಾರತ ದೇಶದಲ್ಲಂತೂ ಈಸಿಲಿ ನಾವು ಬಿಡ್ತೇವೆ. ಅಂದ್ಮೇಲೆ ಇದು ಎಷ್ಟು ಅಂದ್ರೆ ಸಹಜವಾಗಿ ನಾವು ಸ್ವೀಕರಿಸ್ಲಿಕ್ಕೆ ಆಲ್ರೆಡಿ ನಾವು ಕರ್ಮ ಮಾಡುವಾಗ್ನೇ ನಾವು ರೆಡಿ ಆಗಿರ್ತೀವಿ, ಬಟ್ ಅದನ್ನ ನಾವು ಕಾನ್ಶಿಯಸ್ಲಿ ನೆನ್ಪಿಟ್ಕೊಂಡಿಲ್ಲ. ಈಗ ಅದು ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗ್ಬಿಟ್ಟಿದೆ. ಹಿಂಗಾಗಿ ನೀವು ಪ್ರಾಕ್ಟಿಕಲಿ ನೀವು ನೋಡಿದ್ರಿ ಅಂತಂದ್ರೆ ಜೀವನದಲ್ಲಿ, ನಿಜ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಈಗ ಆಕಸ್ಮಿಕವಾಗಿ ನೀವು ಕೇಳಿದ್ದು, ಆಕಸ್ಮಿಕವಾಗಿ ಬಂದಂತ ಪರಿಸ್ಥಿತಿಗಳನ್ನ ನಾವೆಲ್ಲರೂ ಎದುರಿಸ್ತಾ ಇದೀವಿ, ಮತ್ತೆ ಎದುರಿಸಿದೀವಿ. ಯಾಕೆ ಅಂತಂದ್ರೆ ನಾವು ನೋಡಿದ್ವಿ, ಅದ್ರ ಹಿನ್ನೆಲೆ ಏನಿದೆ ಅಂತಂದ್ರೆ ನಾವು ಯಾವಾಗ ಆ ಕರ್ಮಗಳನ್ನ ಮಾಡ್ತಿರ್ತೀವಿ ಅವಾಗ ನಮಗ್ ಆಲ್ರೆಡಿ ಗೊತ್ತಿರ್ತದೆ ಏನಂದ್ರೆ ನಾನು ಇದನ್ನ ಒಂದಿನ ಭೋಗಿಸ್ಬೇಕು, ಬಟ್ ನಮ್ಗೆ ಈಗ ನೆನಪಿಲ್ಲ. ಅದು ಮುಂದೆ ಬಂದು ಎದುರುಗಡೆ ನಿಂತಾಗ ಆ ಕೆಪಾಸಿಟಿ ನಮಗ್ ಜಾಗೃತ ಆಗ್ತದೆ, ಮತ್ ಆಗಿದೆ. ಮತ್ತೆ ಈ ವಿಷಯಕ್ಕೆ ಒಂದು ಪ್ರಶ್ನೆ ನನಗೆ ಬರುತ್ತೆ. ನೀವು ಹೇಳಿದ್ರಿ ಯಾವುದೋ ಒಂದು ಕರ್ಮ ಮಾಡಬೇಕಾದ್ರೆ ನನಗೆ ಗೊತ್ತಾಗುತ್ತೆ ಮುಂದೊಂದು ಸತಿ ನಾ ಇದನ್ನ ಅನುಭವಿಸ್ಬೇಕು, ಐ ಹ್ಯಾವ್ ಟು ಪೇ ಬ್ಯಾಕ್ ಫಾರ್ ದಿಸ್ ಅಂತ ಗೊತ್ತಿರುತ್ತೆ. ಆದರೂ ನಮಗೆ ಇದು ಗೊತ್ತಿದ್ರೂ ಕೂಡ ನಾವು ಎಷ್ಟೋ ಸರಿ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಅಥವಾ ಒಂದು ಕರ್ಮವನ್ನು ಮಾಡ್ತಾ ಇರ್ತೀವಿ. ತಪ್ಪು ಕೆಟ್ಟು ಅದು ಬೇಡ, ಒಳ್ಳೇದೋ ಕೆಟ್ಟದು, ಆದರೆ ಮಾಡ್ತಾ ಇರ್ತೀವಿ. ಎಲ್ಲೋ ನಮ್ಮ ಕಾನ್ಶಿಯಸ್ ಮೈಂಡಿಗೆ ಗೊತ್ತಿರುತ್ತೆ ನಾನು ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳಿ. ಸೊ ಆದ್ರೂ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಮುಂದೆ ಈ ಪರಿವರ್ತನೆಯ ಬಗ್ಗೆ ಅಷ್ಟು ವಿಚಾರ ಮಾಡಿರೋದಿಲ್ಲ. ನಾವು ಚೇಂಜ್ ಆಗ್ಬೇಕಾಗ್ತದೆ, ಅದಕ್ಕಾಗಿ ನಮ್ಮನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದ, ಸಾಕಷ್ಟು ನಾವು ಫೇಸ್ ಮಾಡ್ಬೇಕಾಗ್ತದ ಅನ್ನೋದು ಅಂದ್ರೆ ಥಿಂಕ್ ಮಾಡಿರೋದಿಲ್ಲ. ಅದಕ್ಕೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಆದಿ ಮಧ್ಯ ಅಂತ್ಯ ವಿಚಾರ ಮಾಡ್ತೀವಿ. ಅಂದ್ರೆ ಹಿಂದೆ ಮತ್ತೆ ಈಗ ಮತ್ತೆ ಮುಂದೆ ಇದೇನ್ ಆಗ್ಬೋದು ಅಂತ. ಅದಕ್ಕೆ ನಾವು ಚೇಂಜ್ ಏನ್ ನಾವು ಫೇಸ್ ಮಾಡ್ಬೇಕಾಗ್ತದ, ಅಷ್ಟು ಭಯಾನಕ ಆದಂತ ಚೇಂಜ್ ನನ್ನ ಎದುರುಗಡೆ ಬರ್ಬೋದು ಅನ್ನುವಂತ ಪರಿಕಲ್ಪನೆ ಮಾಡ್ಕೊಳ್ಳುವಷ್ಟು ಪೇಶನ್ಸ್ ನಮ್ಗೆ ಆ ಸಮಯದಲ್ಲಿ ಇರುದಿಲ್ಲ. ಯಾಕಂದ್ರೆ ಇದು ಮಾಯಾ ಜಗತ್ತು, ಅಥವಾ ನಾವೇನ್ ಹೇಳ್ತೀವಿ, ಇದು ಒಂದು ಬಹಳಷ್ಟು ಇಂಪೇಷಂಟ್ ಆಗಿ ಇಮೋಷನಲಿ ಫ್ಲೋ ಆಗ್ತಕ್ಕಂಥ ಒಂದು ಭಾವನಾತ್ಮಕವಾಗಿ ನಾವು ಒಂದು ಕಡೆ ಯಾವುದೋ ಒಂದು ಲೋಭನೋ ಮೋಹನೋ ಕಾಮಕ್ರೋಧ ಅಲ್ಲಿ ಯಾವುದೊಂದು ನಮ್ಮ ಎದುರುಗಡೆ ಬಂದಿರ್ತದ ಪ್ರಲೋಭನೆ, ಅದರಲ್ಲಿ ನಮ್ಮ ಭಾವನೆಗಳಿಂದ ನಾವು ಹಂಗೆ ಫ್ಲೋ ಆಗ್ಬಿಡ್ತೀವಿ. ಆ ಸಮಯದಲ್ಲಿ ಅದರ ಎಂಜಾಯ್ಮೆಂಟ್ ನಲ್ಲಿ ಅದ್ರದ್ದೊಂದು ಆನಂದದೊಳಗೆ ನಾವು ಹೋಗುವಾಗ ಆಕ್ಚುಲಿ ನಮಗ್ ಮುಂದಿನ ಪರಿಣಾಮ ಇಷ್ಟು ಕೆಟ್ಟ ಆಗಬಹುದು, ಅವಾಗ ನಾ ಇದನ್ನ ಹೆಂಗ್ ಫೇಸ್ ಮಾಡ್ಲಿ ಚೇಂಜ್ ಅನ್ನಂತ ಅಷ್ಟು ವಿಚಾರ ನಾವು ಆ ಸಮಯದಲ್ಲಿ ಮಾಡುವಷ್ಟು ತಾಳ್ಮೆ ಉಳ್ಳವ್ರು ಜಾಗೃತಿ ಅವಾಗ ಇರ್ಲಾರ್ದಕ್ಕೇನೆ ಮತ್ ಈ ತರ ಸಿಚುವೇಶನ್ಸ್ ಅಚಾನಕ್ ಆಗಿ ನಮ್ಮ ಎದುರುಗಡೆ ಬಂದಾಗ ಅವಾಗ ನಮ್ಗೆ ಸಾವಕಾಶವಾಗಿ ಟೈಮ್ ತಗೊಳ್ತದೆ. ಅವಾಗ ನಮ್ಗೆ ನೆನ್ಪು ಬರ್ತದೆ ಏನಂತ ಹೇಳಿ, ನಾನು ಏನೋ ಆ ಥರದ ಕರ್ಮವನ್ನ ಮಾಡಿರ್ಬೋದು, ಬಟ್ ತಕ್ಷಣ ನೀವೇನ್ ಹೇಳಿದ್ರಿ, ತಕ್ಷಣ ಸ್ವಲ್ಪ ಅದ ನಮ್ಗೆ ಒಂದ್ ಸ್ವಲ್ಪ ಇಮೋಷನಲಿ, ಮೆಂಟಲಿ, ಫಿಸಿಕಲಿ ಎಲ್ಲ ಹರ್ಟ್ ನಮ್ಗೆ ಅವಾಗ ಆ ಸಮಯದಲ್ಲಿ ಆಗುತ್ತೆ. ಬಟ್ ಇಂಡೈರೆಕ್ಟ್ಲಿ ನಾವು ನೋಡ್ಬೇಕಂದ್ರೆ ಆತ್ಮ ಎಲ್ಲೋ ಒಂದ್ ಕಡೆ ಅವೆಲ್ಲ ಸಿಚುವೇಶನ್ಸ್ ಫೇಸ್ ಮಾಡ್ಲಿಕ್ಕೆ, ಆ ಪರಿಣಾಮ ಫೇಸ್ ಮಾಡ್ಲಿಕ್ಕೆ ಮೊದಲೇ ರೆಡಿ ಆಗಿರ್ತಾನೆ. ಈಗ ನಾವು ಎಷ್ಟೋ ತಂದೆ ತಾಯಿಗಳು ನೋಡ್ತೀವಿ, ಅಥವಾ ಗಂಡ ಹೆಂಡತಿನ ನೋಡಿರ್ತೀವಿ. ನೀವು ಈಗಾಗಲೇ ಹೇಳಿದಾಗೆ ಇಮೋಷ್ನಲಿ ನಾವು ತುಂಬ ವೀಕ್ ಆಗಿದ್ದೀವಿ, ಎಲ್ಲೋ ಒಂದು ಕಡೆ ನಾವು ಆ ಫ್ಲೋನಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಸ್ವಂತ ಜಾಗೃತಿ ನಾವು ಮಾಡ್ಕೊಳ್ತಾ ಇಲ್ಲ ಅಂಥೇಳಿ. ಇವತ್ತಿನ ಜಗತ್ತಿನಲ್ಲಿ ನೋಡಬೇಕಾದ್ರೆ ನಾವು ಸೆಪ್ರೇಷನ್ನು, ಡಿವೋರ್ಸು ಇದನ್ನೆಲ್ಲ ಸಾಕಷ್ಟು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಒಂದು ಸೆಪ್ರೇಷನ್ ಆದಾಗ, ಡಿವೋರ್ಸ್ ಆದಾಗ ಆ ಹೆಂಡತಿಗೂ ಅಥವಾ ಗಂಡಿಗೆ ಆ ಚೇಂಜನ್ನು, ಆ ಬದಲಾವಣೆಯನ್ನು ಸ್ವೀಕರಿಸುವ ಒಂದು ಮನೋಭಾವ ಇರಲ್ಲ, ತುಂಬ ನೋನಲ್ಲಿರ್ತಾರೆ. ಇತ್ತೀಚಿನ ದಿನದಲ್ಲಿ ನೋಡಬೇಕಂದ್ರೆ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಓದಿಸಿ ವಿದೇಶದಲ್ಲಿ ಕೆಲಸ ಮಾಡಬೇಕು ನನ್ನ ಮಕ್ಕಳು ಅಂತ ತುಂಬ ಆಸೆ ಪಟ್ಟು ಅವ್ರನ್ನೆಲ್ಲ ಓದಿಸಿ ಬೇರೆ ಕಡೆ ಕೆಲಸ ಮಾಡೋ ಕಳಿಸಿ, ಈಗ ಒಂದು ದೊಡ್ಡ ಮನೆಯಲ್ಲಿ ತಂದೆ ತಾಯಿ ಇಬ್ಬರೇ ಒಬ್ಬಂಟಿಗರಾಗಿ ಬಹಳಷ್ಟು ಈ ತರ ಚೇಂಜಸ್ ಸಮಾಜದಲ್ಲಿ
ಸಮಾಜಕ್ಕೆ ಏನು ಇದರ ಒಂದು ಇಫೆಕ್ಟ್ ಆಗುತ್ತೆ, ಅವರಲ್ಲಿ ಏನೇನು ನೋವು ಬರುತ್ತೆ, ಆ ನೋವಿಂದ ಆಚೆ ಹೇಗೆ ಬರಬೇಕು. ಆ್ಯಕ್ಚುಲಿ ನಾವು ಯಾವಾಗ ಈಗ ಡೈವೋರ್ಸ್ ಅನ್ನುವಂಥದ್ದು ಒಂದು ನೋಡ್ರಿ ನಮ್ಮಲ್ಲಿ ದೊಡ್ಡ ವಿಷಯ ಆಯಿತು. ಯಾಕಂದರೆ ಮೇಕಿಂಗ್ ಅ ಫ್ಯಾಮಿಲಿ ಟುಗೆದರ್ ಅಥವಾ ಮ್ಯಾರೇಜ್ ಅನ್ನೇ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ನಮ್ಮ ಹಿಂದೂ ಇದರ ಪ್ರಕಾರ. ಮ್ಯಾರೇಜ್ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್. ಯಾಕಂದರೆ ಪುರಾತನ ಕಾಲದಲ್ಲಿ ಅಥವಾ ಭಾಳ ಹಿಂದೆ ಸಮಯದಲ್ಲಿ ಒಂದು ಮ್ಯಾರೇಜ್ ಅಂತಂದ್ರೆ ಮದುವೆ ಆಗೋದು ಅಂತಂದರೆ ಈ ಕಾಮಕ್ಕಾಗಿ ಆಗೋದಂತಲ್ಲ, ಆದರೆ ಒಂದು ಫ್ಯಾಮಿಲಿ ಮತ್ತು 2 ಫ್ಯಾಮಿಲಿಗಳನ್ನು ಕೂಡಿಸೋದಲ್ಲ, 2 ಊರುಗಳು 2 ರಾಜ್ಯಗಳು ಕೂಡಿಸೋಗೋಸ್ಕರ ಆಗ್ತಿತ್ತು, ಬಾಂಡಿಂಗ್ ಆಗ್ತಿತ್ತು, ಅದೊಂದು ಸಂಬಂಧ ಬೆಳೀತಿತ್ತು. ಅದರಿಂದ ಎಷ್ಟೋ ಸಾರಿ ಶಾಂತಿ, ಪ್ರೇಮ ಇದರಗಳ ಮತ್ತು ಶಕ್ತಿಯ ಪ್ರವಾಹ ರಾಜ್ಯಗಳಲ್ಲಿ ಮನೆಗಳಲ್ಲಿ ಆಗ್ತಿತ್ತು. ಅದಕ್ಕೆ ಅದನ್ನು ನಾವು ಇವತ್ತು ಬಹುಶಃ ಅದರದ್ದು ಇನ್ಸ್ಟಿಟ್ಯೂಷನ್ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಒಂದೇನು ಬೇಸ್ ಇದೆ ಅಂದ್ರೆ ಯಾವುದಕ್ಕಾಗಿ ಅದನ್ನ ಮಾಡಿದಾರ ಅದನ್ನ ಬಹುಶಃ ನಾವು ಮರ್ತೇನೆ ಕೇವಲ ಅದರದ್ದು ಉದ್ದೇಶ ಚೇಂಜ್ ಮಾಡ್ಕೊಂಡ್ಬಿಟ್ಟೇವಲ್ಲ ನಾವು. ಅಂದ್ರೆ ಮ್ಯಾರೇಜ್ ಅಥವಾ ಮದುವೆ ಆಗೋದು ಕಾಮಕ್ಕಾಗಿ, ವಿಕಾರಕ್ಕಾಗಿ, ಕೇವಲ ವಾಸನಾ ತೃಪ್ತಿಗಾಗಿ ಅಂತ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಅದು ಉದ್ದೇಶದಿಂದ ನಾವ್ ಯಾವಾಗ ವಿಮುಖರಾಗ್ಬಿಡ್ತೀವಿ ಅವಾಗ ಬಹುಶಃ ನಮ್ಮಲ್ಲಿ ಈ ತರದ ಆಕಸ್ಮಿಕ ಚೇಂಜಸ್ ಅನ್ನ ಪರಿವರ್ತನೆಗಳನ್ನ ಎದುರಿಸುವಂತ ಪ್ರಸಂಗ ಬಂದ್ಬಿಡ್ತದೆ. ಯಾಕಂದ್ರೆ ನಾವು ಮೂಲ ಉದ್ದೇಶ ಏನಿದೆ ಪ್ರೇಮ ಮತ್ತು ಶಾಂತಿ, ಇಬ್ಬರು ವ್ಯಕ್ತಿಗಳು ಸೇರುವುದು, ಇಬ್ಬರು ವ್ಯಕ್ತಿ ಸೇರಿ ಎಲ್ಲರನ್ನೂ ಸೇರಿಸ್ಬೇಕು ಅನ್ನೋದೇ ಮದುವೆ ಉದ್ದೇಶ. ಆದ್ರೆ ಆ ಉದ್ದೇಶ ನಮ್ಗೆ ನೆನಪಿಲ್ಲ. ನಾವು ಬಂದ ತಕ್ಷಣನೇ ನಮ್ಗೆ ಸಪರೇಟ್ ಫ್ಯಾಮಿಲಿ ಬೇಕು, ನಾವು ಸಪರೇಟ್ ಆಗಿರೋನು, ಅಥವಾ ಕಾಮ ವಿಕಾರಕ್ಕೆ ನಾವು ಜಾಸ್ತಿ ಮಹತ್ವ ಕೊಟ್ಟು ಬಾಡಿ ಕಾನ್ಶಿಯಸ್ ನಲ್ಲಿ ಬಂದು ದೇಹಾಭಿಮಾನವನ್ನ ಹೆಚ್ಚು ಮಾಡಿಕೊಂಡು ಅದಕ್ಕಾಗಿ ಏನು ನಾವು ಆ ತೃಪ್ತಿಗಳಿಗಾಗಿ ಏನು ಒಂದು ನಮ್ಗೆ ಅವಕಾಶಗಳು ಬೇಕು ಅಥವಾ ನಮ್ಗೇನು ಒಂದು ಸಲಕರಣೆಗಳು ಬೇಕು, ಏನೆಲ್ಲ ನಮ್ಗೆ ಬೇಕಾಗಿದೆ ಅದನ್ನೇ ನಾವು ಜೋಡಿಸ್ಕೊಳ್ಳೋದ್ರಲ್ಲಿ ಕೂಡಿಸ್ಕೊಳ್ಳೋದ್ರಲ್ಲಿ ನಾವು ಬಹಳಷ್ಟು ನಮ್ಮ ಸಮಯ, ಶಕ್ತಿ ಮತ್ತು ದುಡ್ಡು ಇವನ್ನೆಲ್ಲ ಖರ್ಚು ಮಾಡಿದಾಗ ನಾವು ಏನು ಮಾಡ್ಬಿಡ್ತೇವೆ ಅಂತಂದರೆ ನಮ್ಮ ಉಳಿದ ಫ್ಯಾಮಿಲಿ ಮೆಂಬರ್ಸನ್ನು ಜೋಡಿಸೋದಕ್ಕೆ ನಾವು ಬಂದಿದ್ದೀವಿ, ನಮ್ದು ಇದು ಉದ್ದೇಶ ಇತ್ತಲ್ಲ, ಎಲ್ಲರೂ ಸೇರಿದಾಗ ಒಂದು ಫ್ಯಾಮಿಲಿ ಆಗ್ತದ ಅನ್ನೋದು ಇವನ್ನೆಲ್ಲ ನಾವು ಬೇಸಿಕ್ ಫಂಡಮೆಂಟಲ್ ಥಿಂಗ್ಸ್ ಏನದಾವ, ಮೂಲಭೂತ ವಿಷಯಗಳೇನದಾವ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಮರ್ತ ಕಾರಣದಿಂದನೇ ಮತ್ತೆ ಡೈವರ್ಸ್ ಆಗೋದು. ಯಾಕಂದ್ರೆ ಯಾವಾಗ್ಲೂ ಹೇಗಿರುತ್ತೆ, ನಾವೊಂದು ಕೆಲಸ ಯಾವುದೂ ಒಂದು ಈಗ ತಿಳ್ಕೊಡ್ರಿ, ನಾನು ಕೋಲ್ಡ್ ಡ್ರಿಂಕ್ಸ್ ಕೊಡದೆ, ಕಾಫಿ ಕೊಡದೆ, ಚಾಯ್ ಕೊಡದೆ, ಬಟ್ ನಾವು ಮತ್ತೆ ನೀರು ಕುಡಿಲಾರ್ದೆ ನಮ್ಗೆ ತೃಪ್ತಿ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ದೇಹ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. 5 ತತ್ವಗಳನ್ನ ನಾವು ಪ್ಯೂರ್ ರೂಪದಲ್ಲಿ ಅದಕ್ಕೆ ಕೊಟ್ಟಾಗ್ಲೇ ಅದಕ್ಕೆ ಸಮಾಧಾನ ಆಗ್ತದೆ, ತೃಪ್ತಿ ಆಗ್ತದೆ. ಏರ್ ಫಾರ್ ಎಕ್ಸಾಂಪಲ್, ನಾವು ಅಗರಬತ್ತಿಯ ಸುಗಂಧ ತೆಗೆದುಕೊಂಡ್ರು ಅದು ನಮ್ಗೆ ಬಹಳಷ್ಟು ಉಸಿರು ಕಟ್ಟದಂಗೆ ಆಗ್ತದೆ. ಪ್ಯೂರ್ ಏರ್ ನಾವು ಎಷ್ಟು ತೆಗೆದುಕೊಂಡ್ರು ಅದರದ್ದು ಪ್ರಾಬ್ಲಮ್ ಆಗಲ್ಲ. ಹಾಗೆ ನಾವು ಯಾವಾಗ ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಮ್ಯಾರೇಜಿಂದ ಒಂದು ಪೂರ್ಣ ನಾವು ಅರ್ಥನೇ ಚೇಂಜ್ ಮಾಡ್ಕೊಂಡ್ಬಿಟ್ವಿ, ಅವಾಗ ನಾವು ಒಂದು ದೊಡ್ಡದಾಗಿರ್ತಕ್ಕಂತಹ ಚೇಂಜಿಗೆ ತಯಾರಾಗೇ ನಿಲ್ಬೇಕಾಗ್ತದೆ. ಯಾಕಂದ್ರೆ ನಾವು ಅದ್ರ ಕೆಲಸನೇ ನಾವು ಮಾಡ್ತಾ ಇಲ್ಲ, ಅದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶದ ಕಡೆಗೆ ನಾವೆಲ್ಲರೂ ಸೇರಿ ದುಡಿಬೇಕು, ಅದನ್ನ ಒಬ್ರಿಗೊಬ್ರು ನೆನಪಿಸ್ಬೇಕು. ಅದು ನಮ್ಗೆ ಇವತ್ತಾಗ್ತಾ ಇಲ್ಲ. ಮತ್ತು ಅದನ್ನು ಮಾಡುವಾಗಲೂ ಸಹಿತ ಅದರದ್ದೇನು ಉದ್ದೇಶ ಇದೆ ಅದನ್ನು ನೆನಪಿಸ್ತಕ್ಕಂಥ ಹಿರಿಯರಾಗಲಿ ಅಥವಾ ಏನು ಸೊಸೈಟಿ ಮೆಂಬರ್ಸ್ ಆಗಲಿ ಅವರು ಎಲ್ಲರೂ ಅದರಿಂದ ವಿಮುಖ ಆಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಡೈವೋರ್ಸ್ಗಳನ್ನು, ಅದಕ್ಕೆ ನಾನು ಕೇಳಿದ್ದೀನಿ ಸಾಕಷ್ಟು, ಇವತ್ತೇ ಮದುವೆ ನಾಳೆನೇ ಡೈವೋರ್ಸ್, ಈ ಥರ ಸಾಕಷ್ಟು ಕೇಸಸ್ ನಾನು ಅಂದರೆ ನಮ್ಮ ದೇಶದಲ್ಲೇ ಇಲ್ಲೇ ಕರ್ನಾಟಕದಲ್ಲೇ ಸಾಕಷ್ಟು ಆಗ್ತಾವಂತ. ಎಲ್ಲೋ ಒಂದ್ ಕಡೆ ಆಗಿತ್ತು, ಊರಲ್ಲಿ ಒಂದು, ರಾಜ್ಯದಲ್ಲಿ ಕೆಲವು, ನಮ್ಮ ಜಿಲ್ಲೆನಲ್ಲಿ ಕೆಲವು, ನಮ್ಮ ಈಗ ನಮ್ಮ ಪ್ರಸಂಗ ಇರ್ತಿತ್ತು ಮೊದಲು. ಆದ್ರೆ ಈಗ ಅದು ತುಂಬಾ ಕಾಮನ್ ಆಗಿದೆ. ಕಾರಣ ಏನಂದ್ರೆ ನಾವು ಬಹಳಷ್ಟು ಭೌತಿಕ ಆಗ್ಬಿಟ್ಟಿದ್ದೀವಿ. ಭೌತಿಕ ಅಂದ್ರೆ ವಸ್ತುಗಳನ್ನ ಪ್ರೀತಿಸೋದು ಮತ್ತೆ ಮನುಷ್ಯರನ್ನ ಉಪಯೋಗಿಸೋದು. ಹೀಗಾದಾಗ ನಮ್ಮಲ್ಲಿ ಏನಾಗ್ಬಿಡ್ತದೆ, ಅದು ಕಾನ್ಸಂಟ್ರೇಷನ್ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಎರಡೂ ನಾವು ಯಾವ ಕಡೆ ಏಕಾಗ್ರ ಮಾಡಬೇಕು. ಪ್ರೀತಿ, ಶಾಂತಿ, ಪರಸ್ಪರ ಕೂಡಿರೋದ್ರಲ್ಲೇ ಆನಂದ ಇದೆ. ನಾವೆಲ್ಲ ಕೂಡಿ ಬದುಕೋದ್ರಲ್ಲಿ ಯಾವ ಥರದ ನಮಗೆ ನೆಮ್ಮದಿ ಸಿಗ್ತದ, ಮತ್ತೆ ಕೂಡಿ ಬದುಕೋದ್ರಿಂದ ಏನು ಕೋಆಪರೇಷನ್ ನಮ್ಗೆ ಒಬ್ರಿಗೊಬ್ರು ಪ್ರಾಪ್ತಿ ಆಗ್ತದೆ, ಇವೆಲ್ಲ ನಾವು ವಿಚಾರ ಮಾಡ್ಲಾರ್ದೆ ಆಕ್ಚುಲಿ
ನಮಗೆ ತಿಳಿತದೆ, ಬಟ್ ಬಹಳ ಸಮಯ ಹೋಗ್ಬಿಡ್ತದೆ ಅದ್ರಲ್ಲಿ. ಬಹಳಷ್ಟು ನಮ್ದು ಜೀವನದ ಹಂತಗಳನ್ನ ನಾವು ಕ್ರಾಸ್ ಮಾಡಿರ್ತೇವಿ, ಅವಾಗ ಅರಿವಾದಾಗ ಬಹಳ ಟೈಮ್ ಹೋಗ್ಬಿಟ್ಟಿರ್ತದೆ. ಸೊ ಜೀವನ ಅಂತ್ಯ ಟೈಮ್ ನಲ್ಲಿ ಇದೆಲ್ಲ ಗೊತ್ತಾದ್ರೆ ಏನು ಮಾಡಕ್ಕಾಗಲ್ಲ, ಸೊ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಸೊ ಇಂಥ ಡ್ರೈವರ್ಸ್ ಅನ್ನುವಂಥ ಸಿಚುವೇಶನ್ಸ್ ಅನ್ನು ಫೇಸ್ ಮಾಡ್ತೀವಿ ನಾವು. ಬಟ್ ಈಗ ಆಲ್ರೆಡಿ ಯಾರ ಈಗ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರ, ಅವರು ಮೂಲ ಏಮ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೇದು. ಮ್ಯಾರೇಜಿನ ಏಮ್ ಏನಿದೆ ಅದು ಏಮ್ ನಾವು ತಪ್ಪು ಏಮ್ ಇಟ್ಕೊಂಡಿದ್ರು ಅದನ್ನ ಸರಿಪಡಿಸ್ಕೋಬೇಕು ಮೊದಲೇದಾಗಿ. ಬಟ್ ಆಲ್ರೆಡಿ ಯಾರೀಗ ಆಗಿಬಿಟ್ಟಿದೆ, ಈಗ ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನೀವು ಹೇಳೋ ಎಲ್ಲ ವಿಷಯಗಳು ಸರಿನೇ, ಆದರೆ ಗಂಡ ಹೆಂಡತಿ ಸಂಬಂಧದಲ್ಲಿ ಕೆಲವು ಸತಿ ಗಂಡನಿಂದ ತುಂಬ ಟಾರ್ಚರ್, ತುಂಬ ಮಾನಸಿಕ ದೈಹಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಅವಳಿಗೆ ಅದು ಸರಿ ಅಲ್ವಾ, ಅವಳು ಸಪ್ರೇಟ್ ಆಗೋದು, ಆ ಬದಲಾವಣೆ ಅವಳಿಗೆ ಬೇಕೇ ಆಗಿರುತ್ತೆ. ಸೊ ಅದು ಎಲ್ಲ ಸಿಚುವೇಶನ್ ಸಮಯ ಅನುಸಾರ ಕರೆಕ್ಟ್ ಆಗಿರುತ್ತೆ. ಅದಕ್ಕೆ ಏನಾಗ್ಬಿಡ್ತದೆ ಅಂತಂದ್ರೆ, ಅದಕ್ಕೆ ನಾ ಹೇಳಿದೆ ಎರಡೂ ಸೈಡ್ ಇಂದನೂ ಇದು ಈ ಒಂದು ಉದ್ದೇಶ ಏನಿದೆ, ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ ಒಂದು ಉದ್ದೇಶ ಏನಿದೆ, ಇಬ್ರು ತಿಳ್ಕೊಳ್ಳಾರ್ದಕ್ಕೇನೆ ಆಗಿರೋದು. ಸರಿ, ತಂದೆ ತಾಯಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಈ ಬದಲಾವಣೆನ ನೀವು ಸ್ವೀಕರಿಸೋದಕ್ಕೆ ನೀವೇ ಜವಾಬ್ದಾರ ಅಂತ ಹೇಳ್ತೀರಾ, ಅಥವಾ ಈ ಈ ಸ್ಥಿತಿ ಬರೋದಕ್ಕೆ ನೀವೇ ಕಾರಣ ಅಂತ ಹೇಳ್ತೀರಾ? ಏನಾಗ್ಬಿಡ್ತದೆ ಆಕ್ಚುಲಿ ಈಗ ಇಂಥ ಪ್ರಸಂಗಗಳಲ್ಲಿ ಒಂದು ಏನಿರ್ತದೆ ಅಂದ್ರೆ, ನಾವು ಬಹಳ ಸಮಯದಿಂದ ಕೇಳ್ತಾ ಬರ್ತೀವಿ ಏನಂದ್ರೆ, ಮೊದಲು ಸ್ಕೂಲ್ ಕಾಲೇಜ್ಗಳಲ್ಲಿ ಈಗೆಲ್ಲ ನೋಡ್ರಿ ಲೈಟು, ಫ್ಯಾನು, AC ಅದೆಲ್ಲ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಎಲ್ಲ ರೆಡಿಮೇಡ್, ಊಟ ಕೂಡ ಕೊಡ್ತಿದ್ದಾರೆ, ಎಲ್ಲ ಸೈಕಲ್ ಅವೆಲ್ಲ ಕೊಡ್ತಿದ್ದಾರೆ, ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ರೂ ಮಕ್ಕಳು ಓದ್ತಾ ಇಲ್ಲ, ಅಥವಾ ಒಂದೇನು ಇಟ್ಕೊಂಡಿದ್ದಾರೆ ಏಮ್, ಅದೊಂದು ಇದು ರಿಸಲ್ಟ್ ಬರ್ತಿಲ್ಲ ಅಂತ ಹಿಂಗೆಲ್ಲ ಇದೆ. ಹಾಗೆ ನಾವು ಮನೆಗಳಲ್ಲಿ ನೋಡಿದ್ವಿ ಅಂತಂದ್ರೆ ಎಲ್ಲ ಅನುಕೂಲಗಳು ನಮ್ಗೆ ಇವೆ ಇವತ್ತು. ಬಟ್ ನಾವು ಈಗ ಯಾವಾಗ ಫೌಂಡೇಶನ್ ಹಾಕ್ತಾ ಇರ್ತೀವಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ, ಎಜುಕೇಶನ್ನು ಅಥವಾ ಅಕ್ಷರಸ್ಥ ಮಾಡೋದು ಒಬ್ಬ ವ್ಯಕ್ತಿನ, ಇದಷ್ಟೇ ನಮ್ದು ಬೇಸಿಕ್ ಥಿಂಗ್ ಅಲ್ಲ. ಆದ್ರೆ ಒಬ್ಬ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಬ್ಬ ವ್ಯಕ್ತಿ ಮಾಡ್ಬೇಕಾಗ್ತದೆ. ಬರ್ತಕ್ಕಂಥ ಅಚಾನಕ್ ಪರಿಸ್ಥಿತಿಗಳಿಗೂ ಅವ್ನು ತಯಾರು ಮಾಡ್ಬೇಕು. ಹಾಗಾಗಿ ಮೊದಲಿನ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲೂ ನೋಡ್ರಿ, ಸ್ಕೂಲ್ ಕಾಲೇಜ್ಗಳೆಲ್ಲ ಅದನ್ನ ಟ್ರೈನಿಂಗ್ ಆಗ್ತಿತ್ತು. ಅಂದ್ರೆ ಸಾಧು ಸನ್ಯಾಸಿಗಳು ಓದಿಸ್ತಿದ್ರು, ಕಲಿಸ್ತಿದ್ರು ಅಂತ ನಾವು ಕೇಳ್ತೀವಿ. ಗುರುಕುಲ ಮತ್ತೆ ತಂದೆ ತಾಯಿ ಕೂಡ ಹಾಗಿದ್ರು. ಆಕ್ಚುಲಿ ಗುರುಕುಲ ಸಿಸ್ಟಮ್ ಆಯ್ತು, ತಂದೆ ತಾಯಿನೂ ಕೂಡ ಆ ರೀತಿ ಮಕ್ಕಳನ್ನ ಬೆಳೆಸ್ತಿದ್ರು. ಬಟ್ ಈಗ ನಾವು ಬಹಳಷ್ಟು ಕೇರ್ ಮಾಡಿ ಸೆನ್ಸಿಟಿವ್ ಆಗಿ ಬೆಳೆಸಿ, ಆಮೇಲೆ ಅವುಗಳನ್ನ ನಾಜೂಕಾಗಿ ನಾವು ಅವ್ರಿಗೆ ಯಾವುದೋ ಸಿಚುವೇಶನ್ ಅನ್ನು, ಸಣ್ಣ ಪುಟ್ಟ ಸಿಚುವೇಶನ್ ಅನ್ನು ಅವ್ರಿಗೆ ಫೇಸ್ ಮಾಡ್ಲಿಕ್ಕೆ ಅವಕಾಶನೇ ಕೊಡಂಗಿಲ್ಲ ಅಂತಂದ್ಮೇಲೆ ಮತ್ತೆ ಅಂತ ತಂದೆ ತಾಯಿಗಳು ಪಾಪ ತಾವಾಗಿನೇ ಇದನ್ನು ಫೇಸ್ ಮಾಡ್ಬೇಕಾಗ್ತದೆ. ಮತ್ತೆ ಅವ್ರ ತಮ್ಮ ಮಕ್ಕಳನ್ನ ಫೇಸ್ ಮಾಡ್ಲಿಕ್ಕೆ ಕಲಿಸ್ತಕ್ಕಂಥ ರೂಢಿ ಮೊದ್ಲಿಂದಾನೇ ಹಾಕೊಂಡಿದ್ರಂದ್ರೆ ಆ ಮಕ್ಕಳು ಕೂಡ ಹೇಗಿರ್ತದಂದ್ರೆ, ಅವ್ರೂ ನಾನು ಇಂಥ ಸಿಚುವೇಶನ್ಗೆ ಹೋಗುವ ಮುಂಚೆ ಅವರು ವಿಚಾರ ಮಾಡ್ತಾರೆ, ಎಷ್ಟೋ ಸಾರಿ ವಿಚಾರ ಮಾಡ್ತಾರೆ. ಮತ್ತೆ ಇನ್ನೊಂದೇನಿರ್ತದೆ, ಮನುಷ್ಯನ ಕೆಪಾಸಿಟಿ ಇದೆ ಚೇಂಜಸ್ ತರೋದು. ಈಗ ಡೈವರ್ಸ್ ಅಂತೂ ಅಲ್ಟಿಮೇಟ್ ಇದೆ, ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಯೋಗ, ನಾವು ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ಇರೋದ್ರಿಂದ, ಅಥವಾ ನಾವು ಆಧ್ಯಾತ್ಮಿಕ ಬೋಧನೆ ಮಾಡೋದ್ರಿಂದ, ಮತ್ತೆ ನಾವು ಸ್ವತಃ ಆಧ್ಯಾತ್ಮಿಕ ಪ್ರಯೋಗ ಜ್ಞಾನ ಯೂಸ್ ಮಾಡಿ ನಮ್ಮ ಲೈಫಲ್ಲಿ ಪ್ರಯೋಗ ಮಾಡೋದ್ರಿಂದ ಇನ್ನೊಂದೇನಿರ್ತದೆ, ಬಿಡೋದು ಬಹಳ ಈಸಿ, ಬಟ್ ಜೋಡಿಸ್ಕೊಳ್ಳೋದು ಎಷ್ಟು ಕಠಿಣ ಕೆಲಸ. ಅದಕ್ಕೆ ಆ ಜೋಡಿಸ್ಕೊಳ್ತಕ್ಕಂಥ ಜ್ಞಾನ ನಮ್ಮಲ್ಲಿದ್ರೆ, ಮತ್ತು ಅದಕ್ಕಾಗಿ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ, ನಮ್ಮಲ್ಲಿ ಅದಕ್ಕಾಗಿ ಪ್ರೇಮ, ದಯಾ, ಕರುಣೆ ಇಂಪಾಸಿಬಲ್ ಅಂತೂ ಇಲ್ಲ. ಯಾಕಂದ್ರೆ ನಾವು ಎಂಥ ಕ್ರೂರ ಪ್ರಾಣಿಯನ್ನು ಚೇಂಜ್ ಮಾಡ್ತೀವಿ. ನಮಗ್ ಬೇಕಿತ್ತು ಅಂತಂದ್ರೆ ಅದನ್ನ ಸಾಕಿ ಸಲಹಿ ಅದನ್ನ ದುಡ್ಡು ಕೊಂಡ್ಕೊಂಡ್ ಬಂದು ನಾವು ಅದನ್ನ ಎಷ್ಟು ಅಂದ್ರೆ ನಮಗೆ ಯೂಸ್ ಆಗುವಂತ ಒಂದು ಡೈಲಿ ನಮ್ಮ ಮನೆಯಲ್ಲೇ ನಮ್ಮ ಸುತ್ತಮುತ್ತ ಓಡಾಡೋಂಗ್ ಮಾಡ್ಕೊಳ್ತೀವಿ ಅಂದಾಗ ಒಬ್ಬ ಮನುಷ್ಯನಲ್ಲಿ ದಯೆ, ಪ್ರೇಮ, ಕರುಣೆ ಎಲ್ಲ ಗುಣಗಳಿವೆ. ಆದ್ರೆ ಅವು ಅವಕಾಶ ಸಿಗಲ್ಲ ಅನೇಕರಿಗೆ. ಅವುಗಳನ್ನ ಹೊರಗೆ ತೆಗಿಲಿಕ್ಕೆ, ಅವುಗಳನ್ನ ಬೆಳೆಸ್ಲಿಕ್ಕೆ, ಅವುಗಳನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ, ಪ್ರಾಕ್ಟಿಕಲಿ ಹಂಚ್ಕೊಳ್ಳಿಕ್ಕೆ ಅಂದಾಗ ಅಂಥ ವಾತಾವರಣದಲ್ಲಿ ಬೆಳೆದಂಥವ್ರ ಜೊತೆಗೆ ನಮ್ಗೆ ಇದು ಆಯ್ತು ಅಂತಂದ್ರೆ ಅದನ್ನ ನಾವು ಆ ವಿಲ್ ಪವರ್ ಇದ್ದವರು ಅಲ್ಲ ಅದನ್ನ ಚೇಂಜಸ್ಸು ಮಾಡ್ಬೋದು. ಅದನ್ನ ಎಷ್ಟೋ ಸಾರಿ, ಯಾಕಂದ್ರೆ ನಾವು ಕೊನೆಗೂ ಜೀವನದ ಒಂದು ಮಟ್ಟಕ್ಕೆ ಬಂದು ಲಾಸ್ಟಿಗೆ ನಾವು ಬಂದು ನೋಡಿದಾಗ ಒಂದ್ ದಿನದ ಅಂತ್ಯದಲ್ಲಿ ನೋಡ್ಕೋಬೇಕು. ಆಕ್ಚುಲಿ ನಾನು ಹೇಳೋದಂದ್ರೆ ಪ್ರತಿ ಕ್ಷಣನೂ ಭಗವಾನ್ ನಮ್ಗೆ ಏನ್ ಹೇಳ್ತಾರಪ್ಪ ಪರಮಾತ್ಮ ಅಂತಂದ್ರೆ, ಪ್ರತಿ ನಿಮಿಷದಲ್ಲಿಯೂ ನೀವು ನೋಡ್ಕೊಡ್ರಿ ನೀವೇನ್ ವಿಚಾರ ಮಾಡ್ತಾರೆ. ಬಟ್ ಅಟ್ಲೀಸ್ಟ್ ನಾವು ಜೀವನದ ಅಂತ್ಯಕ್ಕೆ ಬಂದು ನೋಡಿದಾಗ ಅಥವಾ ಒಂದು ಸಂಬಂಧದ ಅಂತ್ಯದಲ್ಲಿ ನೋಡಿದಾಗ
ಒಂದು ದಿನದಲ್ಲ ಅಂತ್ಯದಲ್ಲಿ ನೋಡಿದಾಗ ನಾವೇನ್ ನೋಡ್ತೀವಿ, ನನಗೆ ಎಷ್ಟು ಪ್ರೀತಿ ಸಿಕ್ತಪ್ಪ ಇದರಲ್ಲಿ, ನನಗೆ ಎಷ್ಟು ಶಾಂತಿ ಸಿಕ್ತು, ನಾವು ನೋಡೋದಿದೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಸಿಕ್ತು, ಎಷ್ಟು ತೃಪ್ತಿ ನಮ್ಗೆ ಸಿಕ್ತು, ಇದನ್ನೇ ನಾವು ನೋಡ್ತಾ ಇರ್ತೀವಿ ಯೂಶ್ವಲಿ. ಸೊ ನಾವು ಚೇಂಜನ್ನು ಈಗ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಯಾವಾಗ ಆಗ್ತದಂದ್ರೆ ನಾವು ಈ ಮೌಲ್ಯಗಳಿಗೆ ಜಾಸ್ತಿ ಮಹತ್ವ ಕೊಟ್ಟಾಗ. ಇಲ್ಲ ಅಂತಂದ್ರೆ ನಾವು ಕಟ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ನಮ್ಮ ಎದುರುಗಡೆ ಕಾರಣಗಳು ಸಿಗ್ತದೆ. ಏಕೆಂದ್ರೆ ನಾವು ಬದುಕ್ತಾ ಇರೋದು ಕಲಹ, ಕ್ಲೇಶ, ದುಃಖ, ಶಾಂತಿ ಮತ್ತೆ ನೆಗೆಟಿವ್ ಥಿಂಕಿಂಗಿನ ಫೋರ್ಸ್ ಜಾಸ್ತಿ ಇರ್ತಕ್ಕಂಥ ಪ್ರಪಂಚದಲ್ಲಿ ಇಲ್ಲಿ ನಾವು ಹಾಗೇ ಥಿಂಕ್ ಮಾಡೋದು ತುಂಬಾ ಈಸಿ. ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದು, ಬಿಹೇವ್ ಮಾಡೋದು ಈಸಿ ವೇ ಇದೆ. ಬಟ್ ನಾವು ಒಂದು ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅಚಾನಕ್ ನಮ್ಮ ಎದುರುಗಡೆ ಬಂದಿರತಕ್ಕಂತ ಒಂದು ಸಮಸ್ಯೆಯನ್ನ ಎದುರಿಸ್ಲಿಕ್ಕೆ ನಾವು ಅಷ್ಟು ವಿಲ್ ಪವರ್ ಅನ್ನ ಜಾಗೃತಿ ಮಾಡ್ಕೋಬೇಕು. ಅದಕ್ಕೆ ತಂದೆ ತಾಯಿಗೂ ಏನಂತಂದ್ರೆ ನಮ್ಮ ಮಕ್ಕಳನ್ನ ಆ ರೀತಿ ಮೊದ್ಲಿಂದನೇ ನಾವು ಟ್ರೈನ್ ಮಾಡ್ಕೋತಾ ಅವ್ರ ರಿಸ್ಕ್ ತಗೊಳ್ಳಿಕ್ಕೆ ಒಂದೊಂದು ಅವಕಾಶವನ್ನು ಕೊಟ್ಕೊಟ್ಟು ನಾವು ನೋಡಿ ಮತ್ತೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಾವು ಯಾವಾಗ್ಲೂ ಇದ್ದೇ ಇರ್ತೀವಲ್ಲ. ಈಗ ಬದಲಾವಣೆ ಸೃಷ್ಟಿಯ ನಿಯಮ ಅಂತ ಹೇಳಿದ್ರಿ, ಅದನ್ನ ನಾವು ಒಪ್ಕೋಬೇಕು, ಅದು ಸರಿನೇ. ಆದ್ರೆ ಇನ್ನೂ ಒಂದು ಮಾತು ಬರುತ್ತೆ, ಏನೇ ಆದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಈ ನಮ್ಮ ಜೀವನದಲ್ಲಿ ಬರ್ತಾ ಇರೋ ಪ್ರತಿಯೊಂದು ಬದಲಾವಣೆ ಇದೆಲ್ಲ ನಮ್ಮ ಒಳ್ಳೇದಕ್ಕ? ಈಗ ಒಳ್ಳೇದಕ್ಕೆ ಅಂತ ಯಾಕೆ ಹೇಳ್ತಾರೆ, ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಈಗ ಒಂದೇನಾಗ್ತದೆ, ಈಗ ಒಳ್ಳೇದು ಅಂತಂದ್ರೆ ಈಗ ತಿಳ್ಕೊಳ್ಳಿ, ಈಗ ನಾನು ತಪ್ಪು ಮಾಡಿದ್ಮೇಲೂ ಅದು ಅದರಲ್ಲಿ ಹೆಂಗ್ ಒಳ್ಳೇದು ಅಂತ ಕೇಳ್ಬೋದು. ಈಗ ಥಾಮಸ್ ಅಲ್ವಾ ಎಡಿಸನ್ ಅವ್ರಿಗೆ ಯಾರೋ ಟೀಕೆ ಟಿಪ್ಪಣಿ ಮಾಡಿ ಜೋಕ್ ಮಾಡಿದ್ರಂತೆ. ಏನಂತ, ಇವನು 999 ಟೈಮ್ಸ್ ಇವನು ಫೇಲ್ ಆದಪ್ಪ ಅಂತ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಾನು 999 ಟೈಮ್ಸ್ ಫೇಲ್ ಆದ ಅಂತ ಯಾವಾಗ್ಲೂ ತಿಳ್ಕೊಂಡಿಲ್ಲ, ಆದ್ರೆ ನಾನು 999 ರೀತಿಯಲ್ಲಿ ಬಲ್ಬನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ನಾನು ಗೊತ್ತು ಮಾಡ್ಕೊಂಡೆ. ಅಂದ್ರೆ ನನ್ನ ನಾಲೆಜ್ ವೈಡ್ ಆಯ್ತು, ವಿಶಾಲ ಆಯ್ತು ಅಂತ ಪಾಸಿಟಿವ್ ಆಗಿ ತಗೊಂಡ್ರು. ಅಂದ್ರೆ ಇದೇ ಎಕ್ಸಾಂಪಲ್ ಅನ್ನ ನಾವು ನಮ್ಮ ಲೈಫಿಗೆ ತಗೊಳ್ಬಹುದು. ಈಗ ಏನಾಗ್ತದೆ, ಯಾವುದೇ ಒಂದು ಕೆಟ್ಟದಾಗಿರ್ತಕ್ಕಂತಹ ಒಂದು ಸಿಚುವೇಶನ್ ನಮ್ಮ ಎದುರುಗಡೆ ಬಂದಿದೆ ಅಂತಂದ್ರೂ ಕೂಡ ನಾವನ್ನ ಅಕ್ಸೆಪ್ಟ್ ಹೆಂಗ್ ಮಾಡ್ಕೋತೀವಿ ಅಂದ್ರೆ, ಅಥವಾ ಮಾಡ್ಕೊಳ್ಬೇಕು ಯಾವುದೇ ವ್ಯಕ್ತಿ ಅಂದ್ರೆ, ಈಗ ಈ ಸಿಚುವೇಶನ್ ಏನ್ ಬಂದಿದೆ ಅಥವಾ ನನ್ನ ಎದುರುಗಡೆ ಏನಾಗಿದೆ, ಇದು ಹಿಂಗ್ ಮಾಡಿದ್ರೆ ಇದ್ರ ರಿಯಾಕ್ಷನ್ ಹಿಂಗ್ ಬರುತ್ತೆ, ಈ ತರ ನಾನು ಮಾಡೋದ್ರಿಂದ ಈ ತರನ ಅದನ್ನ ಪೆಟ್ ತಿಂತೀನಿ ಅಥವಾ ಅನುಭವಿಸ್ತೀನಿ, ಅದ್ರ ರಿಸಲ್ಟ್ ಹಿಂಗ್ ಬರುತ್ತೆ ಅಂತ ನಮ್ಗೆ ಇಷ್ಟಂತೂ ಗೊತ್ತಾಯ್ತು. ಅಂದ್ಮೇಲೆ ನಾವು ನೆಕ್ಸ್ಟ್ ಟೈಮ್ ಅದನ್ನ ರಿಪೀಟ್ ಅಂತೂ ಮಾಡಲ್ಲ, ಇಷ್ಟಂತೂ ನಾವು ಮಾಡೋದಿಲ್ಲ. ಅಂದ್ಮೇಲೆ ನಾವು ನೆಕ್ಸ್ಟ್ ಟೈಮ್ ಇನ್ನೊಂದು ವೇ ಹುಡುಕ್ತಿವಿ. ಆಕ್ಚುಲಿ ನಮಗೆ ಇಲ್ಲಿ ಪರಂಪಿತ ಪರಮಾತ್ಮ ಜ್ಞಾನ ಕೊಟ್ಟು ನಮಗೆ ಒಂದೇ ಸಾರಿಗೆ ಸರಿದಾರಿಯನ್ನೇ ತೋರಿಸ್ಬಿಡ್ತಾರೆ. ಆದ್ರೆ ನಾವೆಲ್ಲರೂ ಅದನ್ನ ಅಪ್ಲೈ ಮಾಡಿದ್ದೆ ಆದ್ರೆ, ಅದನ್ನ ತಿಳ್ಕೊಂಡಿದ್ದೆ ಆದ್ರೆ, ನಾವು ಅಷ್ಟು ಸಾರಿ ನಾವು ತಪ್ಪುಗಳನ್ನು ಮಾಡಿ ಕಲಿಬೇಕಾಗಿ ಬರಲ್ಲ, ಅವಶ್ಯಕತೆ ಬರೋದಿಲ್ಲ. ಬಟ್ ಸ್ಟಿಲ್ ನಮ್ದೊಂದು ಆ ಒಂದು ವಿಕಾರಗಳಿಗೆ ವಶ ಆಗ್ತಕ್ಕಂತಹ ಒಂದು ವೀಕ್ನೆಸ್ ಏನಿದೆ, ಪದೇ ಪದೇ ನಾವು ಅದು ಅನುಭವ ಇರ್ಲಾರ್ದಂತ ವ್ಯಕ್ತಿ ಪೆಟ್ ತಿಂತಾನೆ ಇರ್ತಾನೆ. ಅನುಭವಿ ವ್ಯಕ್ತಿ ಯಾವಾಗ್ಲೂ ಪದೇ ಪದೇ ಆ ತಪ್ಪನ್ನು ಮಾಡೋದಿಲ್ಲ. ಹೀಗಾಗಿ ನಾವ್ ಏನು ಜೀವನದಲ್ಲಿ ಅನುಭವಗಳನ್ನ ಕಾಣ್ತಾ ಹೋಗ್ತೀವಿ, ಅವೆಲ್ಲ ನಮಗೆ ಹೇಗೆ ಯೂಸ್ ಆಗ್ತದಂದ್ರೆ, ಇನ್ನೊಂದ್ಸಾರಿ ನಾನು ಆ ದಾರಿಗೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ನಮಗೆ ಅವು ಯೂಸ್ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇವುಗಳ ಬರ್ತಕ್ಕಂಥ ವಿಷಯಗಳೇನಿದೆ ಒಳ್ಳೇದಕ್ಕೆ ಅನ್ನೋದು, ಇದು ನಮಗ್ ಪ್ರಾಕ್ಟಿಕಲ್, ನಿಮಗೂ ಅನ್ಸಿರತ್ತೆ, ನಮಗೂ ಅನ್ಸಿದೆ, ಮತ್ ಸಾಕಷ್ಟು ಅನ್ಸಿದೆ. ಆ ಸಮಯದಲ್ಲಿ ನಮಗ ಅದು ಚೆನ್ನಾಗಿ ಅನ್ಸಿರ್ಲಿಕ್ಕಿಲ್ಲ, ಆದ್ರೆ ಕೆಲ ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ, ಆವಾಗ ಅವತ್ತಾಗಿತ್ತು, ಆ ಟೈಮ್ ಅದು ಸರಿಯಾಗಿ ಆಯ್ತು ಅಂತ ಹೇಳಿ. ಅಂದ್ರೆ ಮತ್ತೆ ಕೆಲವು ಸಾರಿ ಏನಾಗಿರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಉತ್ಪತ್ತಿ ಆಗೋಕ್ಕಿಂತ ಬಹಳ ಚಿಕ್ಕ ರೂಪದಲ್ಲಿ ಆಗ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಆ ಚೇಂಜಸ್ನು ಏನಿವೆ ಅವನ್ನ ಇದು ಸಹಜ, ಇದು ನಾರ್ಮಲ್ ಅಂತ ಅವಾಗ ಆಗುದಿಲ್ಲ ಸ್ವೀಕಾರ ಮಾಡ್ಲಿಕ್ಕೆ ಬಹಳಷ್ಟು ಜನರಿಗೆ. ಬಟ್ ಅವನಿಗೆ ಪ್ರಾಕ್ಟೀಸ್ ಆಗಿತ್ತು, ಪಾಸಿಟಿವ್ ಥಿಂಕಿಂಗ್ ಆಗ್ಲಿ ಅಥವಾ ಆಧ್ಯಾತ್ಮಿಕ ಜ್ಞಾನದ ಚಿಂತನೆ ಆಗ್ಲಿ, ಮೆಡಿಟೇಷನ್ ಆಗ್ಲಿ ಮಾಡ್ತಕ್ಕಂಥ ಒಂದು ನ್ಯಾಚುರಲ್ ಲೈಫ್ ನಲ್ಲಿ ಅವನೊಂದು ಅಳವಡಿಸ್ಕೊಂಡ್ಬಿಟ್ಟಿದ್ದ ಆ ರೀತಿ ಪದ್ಧತಿ ಏನಂತಂದ್ರೆ, ಅಂತವ್ರು ಫಸ್ಟ್ ಇದನ್ನೇ ವಿಚಾರ, ಇದ್ರಲ್ಲಿ ನನಗೇನ್ ಲಾಭ, ಈ ಒಂದು ಸಿಚುವೇಶನ್ ಇಂದ ನನಗೇನ್ ಅಥವಾ ನಾನು ಕಲೀಲಿಕ್ಕಿರ್ತದ, ಅಥವಾ ಏನಾದ್ರೂ ನಾವ್ ಇನ್ನೊಂದ್ಸಾರಿ ಇಂಥ ತಪ್ಪು ಮಾಡಬಾರ್ದು ಅನ್ನೋಂಥದ್ದು ಇರ್ತದ, ಅಥವಾ ಇದರಿಂದ ಫ್ಯೂಚರ್ ಏನಾದ್ರು ನಮ್ ಲಾಭ ಇರ್ತದ, ಅಥವಾ ಏನಾದ್ರೂ ನಮ್ಗೆ ಮತ್ ಯಾವ್ದೋ ಥರದಿಂದ ನಮ್ಗೊಂದು ಲಾಭ ಅಂತೂ ಇದ್ದೇ ಇರ್ತದ. ಬಟ್ ಆ ಟೈಮಲ್ಲಿ ನಮ್ಗೆ ಸ್ವಲ್ಪ ಪೇಷನ್ಸ್ ಬೇಕಾಗ್ತದೆ ಆ ಬದಲಾವಣೆಯನ್ನು ಸ್ವೀಕರಿಸ್ಲಿಕ್ಕೆ. ಸರಿ.
ತುಂಬ ಧನ್ಯವಾದ ಸಿಸ್ಟರ್ ನಿಮಗೆ. ಬದಲಾವಣೆಯ ಸ್ವೀಕರಣೆ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿ ಕೊಟ್ಟರೆ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆ ಮಾಡೋದಿದೆ, ನನ್ನಲ್ಲೇ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಮತ್ತೊಂದು ಸಾರಿ ಸಿಗೋಣ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಬದಲಾವಣೆಯ ಸ್ವೀಕರಣೆ, ಬದಲಾವಣೆ ಸೃಷ್ಟಿಯ ನಿಯಮ, ಆದರೆ ಅದನ್ನು ತಂದುಕೊಳ್ತಾ ಇರೋರು ನಾವೇ. ಆ ಬದಲಾವಣೆಗಳು ಬಂದಾಗ ನಾವು ಅವಾಗ ಅದನ್ನು ಹೇಗೆ ಎದುರಿಸ್ಬೇಕು, ಅದಕ್ಕೆ ಕಾರಣ ಯಾರ್ಯಾರು, ಇದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.